ಈ ಮೂಳೆ ಎಲ್ಲ ಇದೆಯಲ್ಲ, ಇದು ಇದ್ರನ್ನೆಲ್ಲ ಹಾಕ್ತೀವಿ. 2 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. 1 ಈರುಳ್ಳಿ, 10 ರಿಂದ 15 ಒಣಗಿದ ಮೆಣಸಿನ್ಕಾಯಿ, 100 ಗ್ರಾಮ್ ಉರ್ಗಡ್ಲೆ ಹಾಕ್ತಾಯಿದ್ದೆ. 1 ಸ್ಪೂನು ಕಲ್ಲುಪ್ಪು, ಅರ್ಧ ಉಪ್ಪು, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿ 1 ಗಡ್ಡೆ ಅಷ್ಟು, 4 ರಿಂದ 5 ಲವಂಗ, 4 ಪೀಸ್ ಚಕ್ಕೆ, ಅರ್ಧ ಸ್ಪೂನು ಬೇಬಿ ಗೋಡಂಬಿ, ಅರ್ಧ ಸ್ಪೂನು ಅರಶಿನದ ಪುಡಿ. ಇದನ್ನು ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದನ್ನು ಜಾರಲ್ಲಿ ಹಾಕ್ತಾಯಿದ್ದೆ. 2 ರಿಂದ 2.5 ಗಂಟೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ನೈಸಾಗಿದೆ. ಈಗ 1 ಟೊಮೆಟೊ ಹಾಕಿ ರುಬ್ತಾ ಇದ್ದೀನಿ. ಮೆಲ್ಲಗಾಗಿದೆ, ಇದರಲ್ಲಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 8 ರಿಂದ 10 ಮಸಾಲೆ, ರುಬ್ಬಿರೋಂಥ ಮಸಾಲೆ, 2 ಮೊಟ್ಟೆ, ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 1 kg ಕೈಮಾ. ಈಗ ಇದಾಗಿದೆ. ಈಗ ಸ್ವಲ್ಪ ಇದನ್ನು ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿರೋಂಥ ಮಸಾಲೆ ಇದರಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದನ್ನು ಈಗ ಉಂಡೆ ಮಾಡ್ಕೊಳ್ತೀವಿ. ಈ ಥರ ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಂಡೆ ಒಡೆಯಲ್ಲ. ಸಿಮ್ಮಲ್ಲಿ ಸ್ವಲ್ಪ 2 ನಿಮಿಷ ಸಾಕು, ಜಾಸ್ತಿ ಏನು ಬೇಡ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ರೆಡಿ ಇದೆ ಕೈಮಾ ಸಾಂಬಾರು. ಈ ಥರ ಉಂಡೆ ಬಿರ್ಕಾಗಿರಬೇಕು.